ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂತಹ ನಮ್ಮ ಅಪ್ಪು ಹಾಗೂ ಮಣಿಕಂಠ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇವರು ಇಬ್ಬರು ಕೂಡ ಇದೇ ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟು ಜೊತೆಗೆ ಕೀ ಆನ್ಸರ್ ಕೂಡ ಕಳಿಸಿಕೊಟ್ಟಿದ್ದಾರೆ. ಉದ್ದೇಶ ಇಷ್ಟೇ ಸರ್, ನಮ್ಮ ಇಡೀ ಕರ್ನಾಟಕದಲ್ಲಿ ಓದುತ್ತಿರುವ ಬಿಸ್ನೆಸ್ ಸ್ಟಡೀಸ್ ಅಂದರೆ ವ್ಯವಹಾರ ಅಧ್ಯಯನವನ್ನು ತೆಗೆದುಕೊಂಡು ಓದುತ್ತಿರುವ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಅವರ ಕಾಲೇಜಿನಲ್ಲಿ ನಡೆಸಿದಂಥ ಈ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಪಾರ್ಟ್ ಎ ನೋಡ್ತಾ ಹೋಗೋಣ. ಕೀ ಆನ್ಸರ್ ಕೂಡ ನಾವು ಇಟ್ ಈಸ್ ಎ ಫೋರ್ಸ್ ದಟ್ ಬೈಂಡ್ಸ್ ಆಲ್ ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಡ್ಯಾಶ್ ಅಂತ ಇದೆ. 5 MCQsಗಳನ್ನು ಇಲ್ಲಿ ನೀಡಲಾಗಿದೆ. ಇದಕ್ಕೆ ಉತ್ತರವನ್ನು ನಾವು ನೋಡ್ತಾ ಹೋಗೋಣ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಕೋಆಪರೇಷನ್ ಇಸ್ ದಿ ರೈಟ್ ಆನ್ಸರ್. Question number 2, my dear children, which of the following is not a principle of management given by Taylor? Right answer is question number 2. Right answer is option C, that is functional formalism. Question number 3, which of the following is an example for standing plan? Question number 3, right answer is option D, policies. Question number 4, my dear children, cropping of activities on the basis of product line is a part of dash. Question number 4, right answer is option D, divisional organization is the right answer. Question number 5, my dear children, product means goods or services which is offers to the dash. Right answer is market for sale is the right answer. Fill in the blanks by choosing the appropriate answers from those given in the brackets. My dear children, question number 6, the formulation lines of authority from highest to the lowest ranks are known as dash. That right answer is ನೋಡಿ ಏನಂತೀರ, ಇದು ಸ್ಕೇಲಾರ್ ಚೈನ್ ಇಸ್ ದ ರೈಟ್ ಆನ್ಸರ್. ಆನ್ಸರ್ಸ್ಗಳು ಕೆಳಗಡೆ ಇದೆ ಆಯಿತಾ, ಆಮೇಲೆ ಮೇಲೆ ಹುಡುಕಿರ ಬ್ರಾಕೆಟಲ್ಲಿದೆ ಅಂತ. ಪ್ಲಾನಿಂಗ್ ಈಸ್ ಡಿಸೈಡೆಡ್ ಇನ್ ಅಡ್ವಾನ್ಸ್ ಆ್ಯಂಡ್ ಡ್ಯಾಶ್ ಹೌ ಟು ಡೂ ಅಂತ ಇದೆ. ಬಹಳ ಈಸಿ. ವಾಟ್ ಟು ಡೂ ಇಸ್ ದ ರೈಟ್ ಆನ್ಸರ್ ಇನ್ ಅಡ್ವಾನ್ಸ್ ಆ್ಯಂಡ್ ವಾಟ್ ಟು ಡೂ, ಹೌ ಟು ಡೂ. ಕ್ವಶನ್ ನಂಬರ್ 8, my dear children, dash means a process of stimulating people to action to accomplish desired goals. Question number 8, right answer is ಏನಂತೀರ ಸರ್ ಅದಕ್ಕೆ, ಮೋಟಿವೇಶನ್ ಇಸ್ ದಿ ರೈಟ್ ಆನ್ಸರ್ ಆಯಿತಾ. ಕ್ವಶನ್ ನಂಬರ್ 8ಗೆ. ಕ್ವಶನ್ ನಂಬರ್ 9, ನೆಟ್ವರ್ಕಿಂಗ್ ಕ್ಯಾಪಿಟಲ್ ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ಇದು ಬಹಳ ಸಲ ಬಂದಂತಹ ಪ್ರಶ್ನೆ ಆಗಿರುತ್ತಲ್ವ. ಕರೆಂಟ್ ಅಸೆಟ್ಸ್ ಇಸ್ ದಿ ರೈಟ್ ಆನ್ಸರ್. ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ ಇಸ್ ದ ರೈಟ್ ಆನ್ಸರ್ ಆಯಿತಾ. ಕ್ವಶನ್ ನಂಬರ್ 10, ಡ್ಯಾಶ್ ಈಸ್ ಅ ಪೇಯ್ಡ್ ಫ್ರಮ್ ದಿ ಕಮ್ಯುನಿಕೇಷನ್, ದಟ್ ಈಸ್ ಅಡ್ವರ್ಟೈಸ್ಮೆಂಟ್ ಈಸ್ ಅ ಪೇಯ್ಡ್ ಫ್ರಮ್ ಫಾರ್ಮ್ ಆಫ್ ಕಮ್ಯುನಿಕೇಷನ್. ಇದು ನಮ್ಮ ಮೇಲ್ ಐಡಿ ಆಗಿರುತ್ತೆ. ತಾವುಗಳು ಎಲ್ಲರೂ ಕೂಡ ಇದನ್ನು ಉಪಯೋಗಿಸ್ಕೊಂಡು ಪ್ರೀತಿಯಿಂದ ಇರಬೇಕು ಆಯಿತಾ. ನಿಮಗೇನು ಬೇಕು ಅದರ ಮುಖಾಂತರ ನಾವು ರವಾನೆ ಮಾಡ್ತೀವಿ. ಈ ವಿಡಿಯೋ ನೋಡಿದವರಿಗೆ ಒಂದು ಗಿಫ್ಟ್ ಕೂಡ ಇದೆ ಸರ್. ಸಂಪೂರ್ಣವಾಗಿ ವಿಡಿಯೋ ನೋಡಿ, ಮುಗದೇ ಹೋಗುತ್ತೆ. ಜಾಸ್ತಿ ಇಲ್ಲ, 4 ನಿಮಿಷದ ವಿಡಿಯೋ ಆಯಿತಾ. ಮ್ಯಾಚ್ ದಿ ಫಾಲೋಯಿಂಗ್ ಇದೆ, ನೋಡೋಣ. ಎನ್ಕೋಡಿಂಗ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಎಲಿಮೆಂಟ್ ಆಫ್ ಕಮ್ಯುನಿಕೇಷನ್ ಇಸ್ ದಿ ರೈಟ್ ಆನ್ಸರ್. ಉತ್ತರಗಳಲ್ಲಿ ಏನಾದರೂ ತಪ್ಪಿದರೆ ತಾವು ಕಮೆಂಟ್ ಮೂಲಕ ಅದನ್ನು ತಿದ್ದಬಹುದಾಗಿದೆ. ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ನಾಟ್ ಮೆಷಿನ್. ಸ್ಟಾಫಿಂಗ್ ಪ್ರೊಸೆಸ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಎಸ್ಟಿಮೇಟಿಂಗ್ ದಿ ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ಸ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್. ಕ್ವಶನ್ ನಂಬರ್ ಸಿ, ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಕಂಟ್ರೋಲಿಂಗ್ ಇದಾ. ಲಾಸ್ಟ್ ಒನ್, ದಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್, ದಟ್ ಈಸ್ 2019 ಇಸ್ ದಿ ರೈಟ್ ಆನ್ಸರ್. ಧನ್ಯವಾದಗಳು ಆಯಿತಾ. ಈಗ ಪ್ರೀತಿಯ ವಿದ್ಯಾರ್ಥಿಗಳೇ, 1 ಮಾರ್ಕ್ಸ್ ಕ್ವಶನ್ಸನ್ನು ಇಲ್ಲಿ ನೋಡ್ಬೋದು. ನಂತರದಲ್ಲಿ 2 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕ್ಸ್ ಕ್ವಶನ್ಸು, ಹೀಗೆ ಸಂಪೂರ್ಣವಾಗಿ ನೋಡ್ತಾ ಹೋದರೆ ವಿಡಿಯೋ ಸುಮಾರು 10ರಿಂದ 15 ನಿಮಿಷದ ವಿಡಿಯೋ ಆಗುತ್ತೆ. ದಯವಿಟ್ಟು ನಿಮಗೂ ಸಮಯ ಇಲ್ಲ, ನನಗೂ ಸಮಯ ಇಲ್ಲ. ಹಾಗಾಗಿ ಯಾರಿಗೆಲ್ಲ ಇದರ ಒಂದು PDF ಕಾಪಿ ಬೇಕೋ, ಯಾವುದು ಕ್ವಶನ್ ಪೇಪರು, ಈ ಅಪ್ಲೋಡ್ ಮಾಡುತ್ತಿರುವ ಕ್ವಶನ್ ಪೇಪರು ಜೊತೆಗೆ ಕೀ ಆನ್ಸರ್ ಬೇಕೋ ಅವರು ಎಲ್ಲರೂ ಕೂಡ ಒಂದು ಕೋಡನ್ನು ನಮ್ಮ ಒಂದು ಮೇಲ್ ಐಡಿಗೆ ಕಳಿಸ್ಬೇಕು. ನಮ್ಮ ಮೇಲ್ ಐಡಿ ಬರ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಮೇಲ್ ಐಡಿ ಆಗಿರುತ್ತೆ. ನಮ್ಮ ಮೇಲ್ ಐಡಿಗೆ ತಾವುಗಳು ಏನು ಮಾಡಬೇಕು ಅಂದರೆ, ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಅಪ್ಪು ಮಣಿ ಅಂತ ಕಳಿಸ್ಬೇಕು. ಕ್ಲಿಯರ್. ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ಅಪ್ಪು ಮಣಿ ಆಯಿತಾ. ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್. ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್. ನಮ್ಮ ಒಂದು ಮೇಲ್ ಐಡಿಗೆ ಇದರ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ಬೇಕು ಅಂತ ಹೇಳಿದರೆ, ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಬೇಕು ಅಂದರೆ ತಾವುಗಳು ಸೆಕೆಂಡ್ ಇಯರ್ PUC ಬಿಸ್ನೆಸ್ ಸ್ಟಡೀಸ್ ಅಪ್ಪು ಮಣಿ ಆಯಿತಾ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಂತ ಕಳುಹಿಸಿ ಕೊಟ್ಟರೆ ನಿಮಗೆ
ನಿಮ್ಮ ಒಂದು ಮೇಲ್ ಐ ಡಿಗೆ ಉಚಿತವಾಗಿ ಪ್ರಶ್ನೆ ಪತ್ರಿಕೆ ಹಾಗೂ ನಿಮ್ಮ ಕೀ ಆನ್ಸರ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.